ಮ್ಯಾಕ್ಸ್ ಆರ್ಭಟ ಇನ್ನೂ ನಿಂತಿಲ್ಲ. ಮ್ಯಾಕ್ಸ್ ಸಿನಿಮಾ ನೋಡುವವರ ಸಂಖ್ಯೆ ಇನ್ನೂ ಜಾಸ್ತಿ ಆಗಿದೆ. ಮ್ಯಾಕ್ಸ್ ಅಬ್ಬರಕ್ಕೆ ಎಷ್ಟೋ ದಾಖಲೆಗಳು ಎಗರ್ಕೊಂಡು ಹೋಗಿದ್ದಾವೆ. ಆ ದಾಖಲೆಗಳನ್ನು ಕೆಲವು ಪೆಕ್ರಮುಂಡೆವೋ ನಂಬುತ್ತಿಲ್ಲ, ನಂಬೋದೂ ಇಲ್ಲ. 2024ರಲ್ಲಿ ಡಲ್ ಆಗಿದ್ದ ಕನ್ನಡ ಚಿತ್ರರಂಗಕ್ಕೆ ಮ್ಯಾಕ್ಸ್ ಮೂಲಕ ಟಾನಿಕ್ ಸಿಕ್ಕಂತಾಗಿದೆ. ಡಿಸೆಂಬರ್ ಎಂಡಿಂಗ್ ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಸಿನಿಮಾ ಕೊಟ್ಟ ಕಿಚ್ಚ ಸುದೀಪ್ ಅವರ ಮ್ಯಾಕ್ಸ್ ಅದೇ ಖುಷಿಯಲ್ಲಿ ಅವರ ಅಭಿಮಾನಿಗಳು 2025ರ ಹೊಸ ವರ್ಷವನ್ನು ಭರ್ಜರಿಯಾಗಿ ಸೆಲೆಬ್ರೇಟ್ ಮಾಡಿದರು. ಇದರ ಜೊತೆ ನಮ್ಮ ಹೆಮ್ಮೆಯ ನಿರ್ದೇಶಕ ಕನ್ನಡದ ಬುದ್ಧಿವಂತ ಉಪ್ಪಿಯ UI ಸಿನಿಮಾ ರಿಲೀಸ್ ಆಗಿತ್ತು. ಈ ಸಿನಿಮಾಗಳ ಮಧ್ಯೆ ಕಾಂಪಿಟೇಷನ್ ಇತ್ತು. ಆ ಕಡೆ UI ಸಿನಿಮಾಗೆ ಬಕೀಟ್ ಹಾಗೂ ಬಚ್ಚಲ ಮನೆ ಶಿಷ್ಯಂದ್ರು ಸಪೋರ್ಟ್ ಮಾಡ್ತಾ ಇದ್ರೆ, ಈ ಕಡೆ ಸಿಂಗಲ್ ಸಿಂಹ ಕಿಚ್ಚ ಮಾತ್ರ ಸಿಂಗಲ್ ಆಗಿ ಓಡಾಡ್ಕೊಂಡಿದ್ರು. ಅವರ ಜೊತೆಗೆ ಕಿಚ್ಚನ ಹುಡುಗರು. ಕೊನೆಗೂ ಮ್ಯಾಕ್ಸ್ ಮ್ಯಾಕ್ಸಿಮಮ್ ಸೌಂಡ್ ಗೆ ಬಾಕ್ಸ್ ಆಫೀಸ್ ಛಿದ್ರವಾಯ್ತು. ಹಾಗೆ UI ಸಿನಿಮಾ ಕೂಡ ಗೆಲ್ತು. ಅದು ಕೂಡ ಭರ್ಜರಿ ಕಲೆಕ್ಷನ್ ಮಾಡ್ತು. ಸಾಮಾನ್ಯವಾಗಿ ಒಬ್ಬ ನಟ 2 ವರ್ಷದಿಂದ ಒಂದು ಸಿನಿಮಾ ಮಾಡಿಲ್ಲ ಅಂದ್ರೆ ಮರ್ತೋಗ್ತಾರೆ. ಆದ್ರೆ ಕಿಚ್ಚನ ವಿಚಾರಕ್ಕೆ ಬಂದರೆ ಕಿಚ್ಚನನ್ನು ಮರೆಯೋದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವರೊಂದು ಕನ್ನಡಕ್ಕೆ ಸಿಕ್ಕಿರುವ ಹೆಮ್ಮೆಯ ಮಾಣಿಕ್ಯ. ಸಿನಿಮಾ ನೋಡಿದವರೆಲ್ಲ ಸೂಪರ್ ಡೂಪರ್ ಅಂತ ಹೊಗಳ್ತಿದ್ರು. ಕಿಚ್ಚನಿಗೆ ಡೈರೆಕ್ಷನ್ ಮಾಡುವ ತಾಕತ್ತು ಕನ್ನಡ ನಿರ್ದೇಶಕರಿಗೆ ಇಲ್ಲ. ಪರಭಾಷಾ ನಿರ್ದೇಶಕರಿಗೆ ಅರ್ಥವಾಗುವ ಅಭಿನಯ ಚಕ್ರವರ್ತಿಯ ಅಭಿನಯ ನಮ್ಮಲ್ಲಿ ಇರುವ ನಿರ್ದೇಶಕರಿಗೆ ಅರ್ಥವಾಗಿಲ್ಲ. ಅದರಲ್ಲೂ ಕೂಡ ಗ್ರೌಂಡ್ ಲೆವೆಲ್ ಫ್ಯಾಮಿಲಿ ಆಡಿಯನ್ಸ್ ಕಿಚ್ಚನ ಆಕ್ಟಿಂಗ್ ನೋಡಿ ಫಿದಾ ಆಗಿದ್ದಾರೆ. ಮತ್ತೊಂದು ಕಡೆ ಇವೆಲ್ಲವನ್ನು ಒಂದೇ ಕಣ್ಣಿನಲ್ಲಿ ನೋಡುತ್ತಿದ್ದ ಆಡಿ ಫೆರಾರಿ ಗಾಡಿಗಳೆಲ್ಲ ಒಂದೇ ಕಡೆ ಸೇರಿ ಪಿತೂರಿ ನಡೆಸಿದರು. ಪ್ರೇಕ್ಷಕರು ಅದನ್ನು ನಂಬಲು ಸಿದ್ಧರಿರಲಿಲ್ಲ. ಕಿಚ್ಚನ ಗುಣ ವ್ಯಕ್ತಿತ್ವ ಎಂತದು ಅಂತ ಎಲ್ಲರಿಗೂ ಗೊತ್ತು. ಆನ್ಲೈನ್ ಅಲ್ಲಿ ಕುತ್ಕೊಂಡು ಟ್ರೋಲ್ ಪೋಸ್ಟ್ ಮಾಡುವ ಕಲಬೆರಕೆ ಕಡಲೆ ಬೀಜಗಳಿಗೆ ಏನ್ ಗೊತ್ತು? ಕಿಚ್ಚನ ಗೊತ್ತು. ಏನು ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. 2 ವರ್ಷದಿಂದ ಕಾದಿದ್ದ ಅಭಿಮಾನಿಗಳಿಗೆ ಭರ್ಜರಿ ಬಾಡೂಟ ಹಾಕಿರುವ ಕಿಚ್ಚ ಪ್ರತಿ ಥಿಯೇಟರ್ ಮುಂದೆ ಹಬ್ಬದ ಸಂಭ್ರಮ. ಯಾಗಾದ್ರೂ ಮಾಡಿ ಸಿನಿಮಾ ಮಕಾಡೆ ಮಲಗಿಸಲು ಸಾಕಷ್ಟು ಪ್ರಯತ್ನಗಳು ನಡೆದಿತ್ತು. ಆದ್ರೆ ಆ ಪ್ರಯತ್ನಗಳೆಲ್ಲ ಟುಸ್ ಆಗಿ ಓಟಿ ಹಾಕೊಂಡು ಹಂಗೆ ಮಲ್ಕೊಂಡು ಬೆಳಗ್ಗೆ ಎದ್ ಬಂದಿದ್ದು ಉಂಟು. ಎದ್ ಬಂದು ಸುಮ್ನೆ ಇರ್ಲಿಲ್ಲ. ಮ್ಯಾಕ್ಸ್ ಕಲೆಕ್ಷನ್ ಎಷ್ಟಾಗಿದೆ ಅಂತ ಆ ವಿಚಾರವಾಗಿ ಕಿತಾಪತಿ ಮಾಡಿದ್ದು ಉಂಟು. ಮ್ಯಾಕ್ಸ್ 100 ಕೋಟಿ ಕಲೆಕ್ಷನ್ ಮಾಡ್ತಾ ಹೆಂಗ್ ಮಾಡ್ತು ಅಂತ ತಲೆಗೆ ಹುಳ ಬಿಟ್ಕೊಂಡು ಕೆರ್ಕೊಂಡು ಮಲಗಿದ್ದು ಉಂಟು. ಬಾಯ್ ಬಡ್ಕೊಂಡು ಸುಮ್ಮನಾಗದೆ ಈ ಪೆಕ್ರ ಮುಂಡೆಗಳು ಸಿನಿಮಾ ಹೆಂಗ್ ಕಲೆಕ್ಷನ್ ಮಾಡ್ತು ಅಂತ ಗೂಗಲ್ ಮಾತೆಗೆ ಅಪ್ಪಣೆ ಸಲ್ಲಿಸಿ ಗೂಗಲ್ ಮಾತೆಯಿಂದ ಮುಖಕ್ಕೆ ಕ್ಯಾಕರಿಸ್ಕೊಂಡು ಉಸ್ಕೊಂಡು ಬಂದಿದ್ದು ಉಂಟು. ಪೆಕ್ರ ಮುಂಡೆಗೆ ಗೊತ್ತಿರದ ವಿಚಾರ ಏನಪ್ಪಾ ಅಂದ್ರೆ, ಬಂಡವಾಳ ಹಾಕಿದ ಪ್ರೊಡ್ಯೂಸರ್ ತಮ್ಮ ಸಿನಿಮಾದ ಕಲೆಕ್ಷನ್ ಅದನ್ನ ರಿವೀಲ್ ಕೂಡ ಮಾಡಲ್ಲ. ಅದು 10 ಕೋಟಿ ಆಗಿರ್ಬೋದು, 100 ಕೋಟಿ ಆಗಿರ್ಬೋದು. ಯಾಕಂದ್ರೆ ಇನ್ಕಮ್ ಟ್ಯಾಕ್ಸ್ ನರ್ ಬಂದು ಹಿಂದ್ಗಡೆ ರೆಡಿ ಆಗಿರ್ತಾರೆ ಗುಮ್ಮೋದಕ್ಕೆ. ಆ ವಿಚಾರವಾಗಿ ಯಾರು ರಿವೀಲ್ ಮಾಡಲ್ಲ. ಹಾಗಾದ್ರೆ ಮ್ಯಾಕ್ಸ್ 100 ಕೋಟಿ ಕಲೆಕ್ಷನ್ ಮಾಡಿದ್ಯಾ ಅಂದ್ರೆ ಮಾಡಿದೆ. ಮ್ಯಾಕ್ಸ್ ವರ್ಲ್ಡ್ ವೈಡ್ ಕಲೆಕ್ಷನ್ ಬಂದು 70 ಕೋಟಿ ಪ್ಲಸ್ ಸ್ಯಾಟಲೈಟ್ ರೈಟ್ಸ್ ಬಂದು 28 ಕೋಟಿ, ಟೋಟಲ್ 98 ಕೋಟಿ. ಈಗಾಗಲೇ 2ನೇ ವಾರ ಕಂಪ್ಲೀಟ್ ಮಾಡ್ಕೊಂಡು 3ನೇ ವಾರಕ್ಕೆ ಭರ್ಜರಿಯಾಗಿ ಸಿನಿಮಾ ಓಡ್ತಾ ಇದೆ. ಈಗಲೂ ಕೂಡ ಟಿಕೆಟ್ ಗಳು ಬುಕ್ ಮಾಡ್ಕೊಂಡು ಸಿನಿಮಾ ನೋಡೋದಕ್ಕೆ ಸಾಕಷ್ಟು ಕಡೆ ಕ್ಯೂ ನಿಂತಿದ್ದಾರೆ. ಯಾಕಂದ್ರೆ ಈ ಮ್ಯಾಕ್ಸ್ ಸಿನಿಮಾ ಥಿಯೇಟರ್ ಅಲ್ಲಿ ನೋಡುವ ಕಂಟೆಂಟ್. ಕಿಚ್ಚನ ಆಕ್ಟಿಂಗ್ ನೋಡ್ಬೇಕಂದ್ರೆ ಥಿಯೇಟರ್ ಗೆ ಹೋಗ್ಲೇಬೇಕು. ಇನ್ನು ಕೆಲವರು ಥಿಯೇಟರ್ ಗೆ ಹೋಗೋಕೆ ಆಗದೆ ಕೆಲವು ವೆಬ್ಸೈಟ್ ಗಳಲ್ಲಿ ಪೈರಸಿ ಸಿನಿಮಾ ನೋಡ್ಕೊಂಡು ಮ್ಯಾಕ್ಸ್ ವಿರುದ್ಧ ಅಪಪ್ರಚಾರ ಮಾಡುತ್ತಿದ್ದಾರೆ. ಮ್ಯಾಕ್ಸ್ ಕಲೆಕ್ಷನ್ ಎಷ್ಟಾಗಿದೆ ಅಂತ ಈಗ ಹೋಗಿ ಗೂಗಲ್ ಮಾತೆಗೆ ಅಪ್ಪಣೆ ಸಲ್ಸಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಗೂಗಲ್ ಮಾತೆ ಕ್ಯಾಕರಿಸಿ ಮುಖಕ್ಕೆ ಉಗಿತಾಳೆ. ಯಾಕಂದ್ರೆ ವೆಬ್ಸೈಟ್ ಗಳಲ್ಲಿ ತೋರಿಸಿರುವ ಡಾಟಾ 30% ನಿಜ ಆಗಿರುತ್ತೆ. ಉಳಿದ 70% ಅವ್ರಿಗೆ ಹೆಂಗ್ ಬೇಕೋ ಹಂಗೆ ಬರ್ದ್ಕೊಂಡಿರ್ತಾರೆ. ಅದೇ ನಿಜವಾದ ಕಲೆಕ್ಷನ್ ಅಂತ ಅಂದ್ಕೊಂಡಿರ್ತಾರೆ ಪೆಕ್ರಮುಂಡೆವು. ಮ್ಯಾಕ್ಸ್ ಮೂವಿ ಕಾಂಟ್ರವರ್ಸಿ. ಸುದೀಪ್ ಅವರ ಸಿನಿಮಾಗಳು ಬರ್ತಾ ಇದೆ ಅಂದ್ರೆ ಬಿಲದಲ್ಲಿರುವ ಹೆಗ್ಗಡೆಗಳು ಎದ್ ಬಂದು ಎಗಲಾಡ್ತವೆ. ಈ ಕಡೆ ಬಗಿಟು ಪ್ಲಸ್ 8 ಲಕ್ಷದ ಗಿರಾಕಿಗಳು ಸೇರಿ UI ಸಿನಿಮಾದ ಪರ ಬ್ಯಾಟ್ ಬೀಸಿದರು. ಕೊನೆಗೆ ಏನಾಯ್ತು? ಮ್ಯಾಕ್ಸ್ ಮ್ಯಾಕ್ಸಿಮಮ್ ವಿನ್ ಆಯ್ತು. ಎಷ್ಟೇ ನಾಯಿ ನೆರಿಗಳು ಬಾಯ್ ಬಡ್ಕೊಂಡ್ರು ಸಹ ಅಲ್ಲಿರೋದು ಮಾತ್ರ ಮದಕರಿ ನಾಯಕ. ನಿಮ್ಮಂತ ಟಿಂಗ್ರಿ ಬಿಲ್ಗಳನ್ನು ಅವರು ಎಷ್ಟು ನೋಡಿರಲ್ಲ. ನೀವು ನಿಮ್ಮ ಎಡಿಟ್ ವಿಡಿಯೋಗಳ ಮೂಲಕ ಸಿನಿಮಾದ ವಿರುದ್ಧ ಅಪಪ್ರಚಾರ ಮಾಡಿದರೆ ಆ ಕಡೆ ಪ್ರೇಕ್ಷಕ ಮಹಾಪ್ರಭುಗಳು ಸಿನಿಮಾವನ್ನು ಭರ್ಜರಿಯಾಗಿ ಗೆಲ್ಲಿಸಿದರು. ಚಿತ್ರ ವಿಚಿತ್ರವಾಗಿ ನೀವು ಎಷ್ಟೇ ಟ್ರೋಲ್ ಮಾಡಿದರೂ ಕೊನೆಗೂ ಸುದೀಪ್ ಅವರ ಹೆಂಡತಿ ಮಕ್ಕಳನ್ನು ಟ್ರೋಲ್ ಮಾಡುವ ವಿಕೃತ ಮನಸ್ಸಿಗೆ ನೀವು ತಲುಪಿದ್ದೀರಾ. ಆ ವಿಕೃತ ಮನಸ್ಸಿನ ವ್ಯಕ್ತಿಗಳ ಹಿಂದೆ ಒಬ್ಬ ವಿಕೃತ ನಾಯಕ ಇದ್ದೇ ಇರ್ತಾನೆ. ಸುದೀಪ್ ಅವರಿಗೆ ಕನ್ನಡ ಬರಲ್ಲ ಅಂತ ಅವರನ್ನು ಟ್ರೋಲ್ ಮಾಡಿದ್ದೀರಾ. ಸುದೀಪ್ ಅವರ ಜೊತೆಗೆ ಸುದೀಪ್ ಅವರ ಮಗಳನ್ನು ಟ್ರೋಲ್ ಮಾಡಿದ್ದೀರಾ. ಇವರದು ಮತ್ತೊಂದು ಕಾಂಟ್ರವರ್ಸಿ. ಅದೇನಂದ್ರೆ ಮ್ಯಾಕ್ಸ್ ಸಿನಿಮಾವನ್ನು ಬ್ಯಾನ್ ಮಾಡ್ಬೇಕಂತೆ. ಇದು ಕನ್ನಡ ಸಿನಿಮಾ ಅಲ್ವಂತೆ, ತಮಿಳ್ ಸಿನಿಮಾವಂತೆ. ಕನ್ನಡದವರು ಯಾರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿಲ್ವಂತೆ. ನಿರ್ದೇಶಕ ನಿರ್ಮಾಪಕ ತಮಿಳ್ನವರಂತೆ. ಪೆಂಗ್ಮುಂಡೆವು ಟಾಕ್ಸಿಕ್ ಗ್ಲಿಮ್ಸ್ ಬಿಟ್ಟಾಗ ಈ ಮಾತುಗಳನ್ನು ಯಾರು ಒಬ್ರು ಕೂಡ ಹೇಳಲಿಲ್ಲ. ಅವರ ಪೇಜ್ ಗಳಲ್ಲಿ ಈ ಟಾಕ್ಸಿಕ್ ಸಿನಿಮಾದ ಬಗ್ಗೆ ಅದ್ಭುತವಾಗಿ ಮಾತನಾಡಿದ್ದಾರೆ. ಈ ಟಾಕ್ಸಿಕ್ ಸಿನಿಮಾದಲ್ಲಿ ಪರಭಾಷೆಯವರೇ ಜಾಸ್ತಿ ಇದ್ದಾರೆ. ಈ ಸಿನಿಮಾದ ನಿರ್ದೇಶಕಿ ಗೀತು ಮೋಹನ್ ದಾಸ್ ತಮಿಳ್ನವರು. ಆದ್ರೂ ಈ ಸಿನಿಮಾದ ಮೇಲೆ ಇವರಿಗೆ ಅಪಾರವಾದ ಒಲವು ಇದೆ. ಇವಾಗ ಗೀತಕ್ಕ ನಮ್ಮ
ನಮ್ಮಕ್ಕ ಅಂತ ಹೊಗಳ್ತಿದ್ದಾರೆ. ಇವೆಲ್ಲ ನೋಡ್ತಿದ್ರೆ ಗೊತ್ತಾಗುತ್ತೆ ಕಿಚ್ಚನ ಮೇಲೆ ಭರ್ಜರಿಯಾಗಿ ಸುಮಾರು ವರ್ಷಗಳಿಂದ ಪಿತೂರಿ ನಡೆಸ್ತಿದ್ದಾರೆ ಅಂತ. ಇಷ್ಟಕ್ಕೆ ಇವರು ಸುಮ್ಮನಾಗಿಲ್ಲ, ಮ್ಯಾಕ್ಸ್ ಸಿನಿಮಾದ ಕಲೆಕ್ಷನ್ ಬಗ್ಗೆ ಮಾತನಾಡ್ತಾರೆ. ಮ್ಯಾಕ್ಸ್ ಮೂವಿ ಈ ಸಿನಿಮಾ ರಿಲೀಸ್ಗೂ ಮುನ್ನ ಕೆಲವೇ ದಿನಗಳು ಬಾಕಿ ಇರುವಾಗ ಪ್ರಮೋಷನ್ ಶುರು ಮಾಡಿದರು. ಅದು ಕೂಡ ಮೂವಿ ಟೀಮ್ ಅಲ್ಲ, ಕಿಚ್ಚ ಮಾತ್ರ. ತಮಿಳ್ ನಿರ್ದೇಶಕ ವಿಜಯ್ ಕಾರ್ತಿಕೇಯನ್ ಯಾರು ಅಂತ ಗೂಗಲ್ಗೂ ಗೊತ್ತಿಲ್ಲ, ಎಲ್ಲ ಹೊಸಬರೆ. ಲಿಟ್ರಲಿ ಹೇಳ್ಬೇಕಂದ್ರೆ ಜೀರೋ ಪ್ರಮೋಷನ್ಸ್. ಚಿತ್ರದುರ್ಗ ಈವೆಂಟ್ ಬಿಟ್ರೆ ಮತ್ತೆಲ್ಲೂ ಪ್ರಮೋಷನ್ ಮಾಡಿಲ್ಲ. ಆ ಚಿತ್ರದುರ್ಗ ಈವೆಂಟ್ ಮತ್ತಷ್ಟು ಬಲ ತುಂಬಿತು ಈ ಮ್ಯಾಕ್ಸ್ ಸಿನಿಮಾಗೆ. ಈ ಸಿನಿಮಾಗೆ ಕೊಟ್ಟಂತ ಥಿಯೇಟರ್ಗಳು ಸಂಖ್ಯೆ ಕಡಿಮೆ ಜನಸಂಖ್ಯೆ ಹೊಂದಿರುವ ಥಿಯೇಟರ್ಗಳು ಕೊಟ್ಟಿದ್ದರು. ಈ ಸಿನಿಮಾ ಗೆಲ್ಬೇಕಂದ್ರೆ ಈ ಸಿನಿಮಾದ ಮುಂದೆ ಉಪೇಂದ್ರ ಅವರ ಸಿನಿಮಾ ಇತ್ತು, ಇಂಡಿಯಾ ಬೇಬಿ ಜಾನ್ ಇತ್ತು, ಪುಷ್ಪ 2 ಇತ್ತು, ಮಾರ್ಕೋ ಇತ್ತು. ಈ ಸಿನಿಮಾಗಳಿಗೆ ಪೈಪೋಟಿ ಕೊಡುವ ಅನಿವಾರ್ಯತೆ ಇತ್ತು. ಎಲ್ಲಾ ಮೈನ್ ಥಿಯೇಟರ್ಗಳು ಉಪ್ಪಿ ಸಿನಿಮಾಗೆ ಹೋದವು. ಯಾವುದೇ ಪೈಡ್ ಪ್ರಮೋಷನ್ ನಡೆದಿರೋದು ಮಾತ್ರ ಸೆಲ್ಫ್ ಮೇಡ್ ಪ್ರಮೋಷನ್ಸ್. ಯಾಕಂದ್ರೆ ನಮ್ಮ ಹತ್ರ ಕಾಸಿಲ್ಲ. ಇದು ಮ್ಯಾಕ್ಸ್ ಕತೆ ಆದ್ರೆ ದಾಖಲೆಗಳ ಸರದಾರ ಕನ್ನಡದ ಕುವರ ಕೃಷ್ಣಪ್ಪ ರೊನಾಲ್ಡ್ ಅವರ ಟಾಟೇರ ಕಲೆಕ್ಷನ್ ಬಗ್ಗೆ ನೋಡೋಣ. ಈಗಾಗಲೇ ನಮ್ಮ ಕೃಷ್ಣಪ್ಪ ರೊನಾಲ್ಡ್ ಹಾಗೂ ಈ ಸಿನಿಮಾದ ನಿರ್ದೇಶಕ ಸೇರಿ ಹಿಂದೆನೆ ರಾಕೆಟ್ ಎಂಬ ಬ್ಲಾಕ್ ಬಸ್ಟರ್ ಸಿನಿಮಾ ಮಾಡಿದರು. ಮತ್ತೆ ಇವರಿಬ್ರು ಸೇರ್ಕೊಂಡು ಟಾಟೇರ ಎಂಬ ಮತ್ತೊಂದು ಸಿನಿಮಾ ಮಾಡಿದರು. ಈಸಿಯಾಗಿ ಇವ್ರು ಯಾರು ಅಂತ ಗೂಗಲ್ಗೂ ಗೊತ್ತಿರುತ್ತೆ. ಈ ಸಿನಿಮಾದ ಪ್ರಮೋಷನ್ ಭರ್ಜರಿಯಾಗಿ ನಡೆದಿತ್ತು. ಕೃಷ್ಣಪ್ಪ ರೊನಾಲ್ಡ್ ಅವರು ಟ್ವಿಟರ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಮೂಲಕ ಪ್ರಮೋಷನ್ ಮಾಡೋದಕ್ಕೆ ಕರೆ ಕೊಟ್ಟಿದ್ದರು. ಈ ಸಿನಿಮಾದ ಹಿಂದೆ ಮುಂದೆ ಯಾವ ಸಿನಿಮಾನು ಪೈಪೋಟಿ ಕೊಡಕ್ಕೆ ಯಾವ ಸಿನಿಮಾನು ಇರ್ಲಿಲ್ಲ. ಇದ್ದಿದ್ದು ಮಾತ್ರ ಟಾಟೇರ ಒಂದೇ ಸಿನಿಮಾ. ಟಾಟೇರ ಪ್ರೊಡ್ಯೂಸರ್ ಕರ್ನಾಟಕದ ಎಲ್ಲಾ ಥಿಯೇಟರ್ಗಳು ಇವರ ತೆಕ್ಕೆಯಲ್ಲಿ ಇದ್ದವು. ಹಾಗೆ ಇವರ ಹತ್ರ ತುಂಬಾ ದುಡ್ಡಿತ್ತು. ಹೈಲಿ ಇನ್ಫ್ಲೂಯೆನ್ಸ್ ಮಾಡುವ ತಾಕತ್ತು ಇವರಿಗಿತ್ತು. ಬಂಡವಾಳ ಹಾಕಿದ ಪ್ರೊಡ್ಯೂಸರ್ಗೆ ಗೊತ್ತಿಲ್ಲ ಟಾಟೇರ ಕಲೆಕ್ಷನ್ ಎಷ್ಟಾಗಿದೆ ಅಂತ, ಎಲ್ಲೂ ಹೇಳಲಿಲ್ಲ. ಒಟ್ಟಾರೆಯಾಗಿ ಕಿಚ್ಚ ಎಂಬ ಬ್ರಾಂಡ್ ಇಡೀ ಮ್ಯಾಕ್ಸ್ ಸಿನಿಮಾ ಗೆಲ್ಲೋದಕ್ಕೆ ಕಾರಣವಾಯಿತು. ಇನ್ನೇನು ಮುಂದಿನ ತಿಂಗಳು ಬಿಲ್ಲಾರಂಗ ಭಾಷಾ ಶೂಟಿಂಗ್ ಶುರುವಾಗುತ್ತೆ. ಮತ್ತಷ್ಟು ಅಪ್ಡೇಟ್ ಗಳ ಮೂಲಕ ಮತ್ತೆ ಸಿಗೋಣ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.